ಹಾ ಎಲ್ರಿಗೂ ನಮಸ್ಕಾರ ರೀ. IPL 2026 ನಾವ್ RCB IPL 2026 RCB ಪ್ರಾಕ್ಟೀಸ್ ಚಾಲೂ ಐತಿ. IPL ಇದು ಡಿ.ವೈ ಪಾಟೀಲ್ ಸ್ಟೇಡಿಯಂದಾಗ. ಸೊ ಈ ಡಿ.ವೈ ಪಾಟೀಲ್ ಸ್ಟೇಡಿಯಂ ಇವತ್ತು ನಡೆದ ಪ್ರಾಕ್ಟೀಸ್ ಮ್ಯಾಚ್ ಒಳಗ ಯಾರ್ಯಾರ ಎಷ್ಟ್ ಸ್ಕೋರ್ ಹೊಡೆದ್ರತ್ತ ಈ ವಿಡಿಯೋದಾಗ ಅಪ್ಡೇಟ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಂಗ ವಿಡಿಯೋಕ ಲೈಕ್ ಮಾಡ್ರಿ. ಎಸ್ ಈ ವಿಡಿಯೋ ಏನ್ ಸಿಕ್ಕತ್ತ ಅಪ್ಡೇಟ್. ಈ RCB ಟೀಮ್ ನೊಳಗ 2 ಟೀಮ್ ಮಾಡ್ಯಾರ. ಒಂದು ಟೀಮ್ ಜಿತೇಶ್, ಇನ್ನೊಂದು ಟೀಮ್ ವೆಂಕಿ ಅಯ್ಯರ್ ಅಂತ ಟೀಮ್ ಮಾಡ್ಯಾರ. ಸೊ ಈ ಟೀಮ್ನಾಗ ಇಬ್ರು ಹೇಳ್ಬೇಕಾರ ಇದು ನಮ್ಮ RCB ಬಾಲಿಂಗ್ ವೀಕ್ ಐತೆ ಅನ್ಕೋಬೇಕು, RCB ಬ್ಯಾಟಿಂಗ್ ಪರಿ ಡೇಂಜರ್ಸ್ ಐತೆ ತಿಳ್ಕೊಬೇಕು. ಇನ್ನ ಅಂದ್ರ ಅಫಿಷಿಯಲ್ ಆಗಿ ಇವ್ರು ಇಟ್ಟ ಸ್ಕೋರ್ ಹೊಡೆದಾರ್ತಿಲ್ಲ ಅಂದ್ರ ಯಾವ ಪ್ಲೇಯರ್ಸ್ ಎಟ್ಟ ಹೊಡೆದಾರ ಅಂದ್ರ ಟಾಪ್ ಪ್ಲೇಯರ್ಸ್ ಬಗ್ಗೆ ಅಟ್ಟ ಬಂದೈತಿ. ಸೊ ಅದನ್ನ ನೋಡ್ಕೊತ ತಗೋಣ. ಈಗ ಫಸ್ಟ್ 2 ಟೀಮ್ ಏನ ಟೀಮ್ ವೆಂಕಟೇಶ ಟೀಮ್ ಜಿತೇಶ ಟೀಮ್ ಮಾಡ್ಯಾರಲ್ಲ. ಟೀಮ್ ವೆಂಕಟೇಶ 235 ಫಸ್ಟ್ ಬ್ಯಾಟಿಂಗ್ ಟೀಮ್ ವೆಂಕಟೇಶ್ ಫಸ್ಟ್ ಬ್ಯಾಟಿಂಗ್ ಮಾಡಿ 7 ವಿಕೆಟ್ ಕಳ್ಕೊಂಡು 235 ರನ್ ಹೊಡೆದಾರ್ಥ ಟೀಮ್ ವೆಂಕಟೇಶ್ ಅವರು. ಸೊ ಇದು ವೆಂಕಟೇಶ್ ಅವರು ಟೀಮ್ ಮೋಸ್ಟ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ಇನ್ನೊಂದು 22 ಮಂದಿ ಬದ್ರಲಾಗ ಡೌಟ್ ಅಟ್ಟೋ ಇರು ಮಂದಿ ಒಳಗೆ ಆಡಿರ್ಬೇಕು. ಈ ಟೀಮ್ ವೆಂಕಟೇಶ್ ಅವ್ರ ಏನೈತಿ ಮ್ಯಾಚ್ ಸಿಮ್ಯುಲೇಷನ್ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಒಳಗ 235 ರನ್ 7 ವಿಕೆಟ್ಗೆ 235 ರನ್ ಹೊಡೆದವರು 20 ಓವರಿಗೆ. ಟೀಮ್ ವೆಂಕಟೇಶ್ ಟೀಮ್ ಅವರು ಅದ್ರ ವಿರುದ್ಧವಾಗಿ ಟೀಮ್ ಜಿತೇಶ್ ಅವ್ರ ಎಷ್ಟು ಹೊಡಿಬೇಕು 238 ರನ್ ಹೊಡೆದವರು 4 ವಿಕೆಟ್ಗೆ. ಸೊ ಇದು ಟೀಮ್ ಜಿತೇಶ್ ಅವ್ರ ಟೀಮ್ ವೆರಿ ಸ್ಟ್ರಾಂಗ್ ಇದ್ದಂಗ ಕಾಣಿಸ್ತಿ. ಬಾಲಿಂಗ್ ಸ್ಟ್ರಾಂಗ್ ಐತಿ. ಇದಕ್ಕರ ಬಾಲಿಂಗ್ ಸ್ಟ್ರಾಂಗ್ ಐತಿ ಹಂಗಿಲ್ಲ, ಇದಕ್ಕರ 2 ಕಡೆ ಹೆವಿ ರನ್ ಬರ್ಸ್ಕೊಂಡ್ರ. ಸೊ ಅದ್ರ ಸಂಬಂಧ ಏನೈತಿ ಬಾಲಿಂಗ್ ಸ್ಟ್ರಾಂಗ್ ಐತಿ, ಬ್ಯಾಟಿಂಗ್ ಹೆವಿ ಸ್ಟ್ರಾಂಗ್ ಐತಿ. 2 ಟೀಮ್ ಜಿತೇಶ್ ಕಡೆ ಟೀಮ್ ವೆಂಕಟೇಶ್ ಕಡೆ 2 ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಐತಿ. ಇನ್ನೊಂದ್ ಏನ್ ಬಿಗ್ ಅಪ್ಡೇಟ್ ಅಂದ್ರ ವೆಂಕಟೇಶ್ ಯಾರ ಈ ಟೀಮ್ ವೆಂಕಟೇಶ್ ಟೀಮ್ ಜಿತೇಶ್ ಏನೈತ ಈ ಇದ್ರೊಳಗ ವೆಂಕಟೇಶ್ ಅವ್ರ 48 ರನ್ ಹೊಡೆದಾರ್ಥ. ಮತ್ ಜಿತೇಶ್ ಅವ್ರ ಏನೈತಿ 88 ರನ್ ಹೊಡೆದಾರ್ಥ. ಸೊ ಜಿತೇಶ್ ಶರ್ಮಾ ಕ್ಯಾರಿಂಗ್ ಹಿಸ್ ಫಾರ್ಮ್ ಅಂತ ಹೇಳ್ಬೇಕು. IPL 2025 ಏನ್ ಫಾರ್ಮ್ ಆಗಿದಿಲ್ಲ, ಸೊ ಅದ ಫಾರ್ಮ್ ಮುಂದುವರ್ಸ ಹೇಳ್ಬೇಕು. ಇನ್ನೊಂದೇನು ಜಿತೇಶ್ ಶರ್ಮಾ ತಳಗ್ ಬರ್ತಾರ, ಲೋವರ್ ಡೌನ್ ಆರ್ಡರ್ ಬರ್ತಾರ ಅಂತ ಟೈಮ್ದಾಗ 88 ರನ್ ಹೊಡೆದಾರ. ಇದು ಒಂಥರ ಫುಲ್ ಖುಷಿ ಪಡೋ ವಿಷಯ ಅಂತ ಹೇಳ್ಬೇಕು. ಇವತ್ತಿನ ನಮ್ಮ RCB ಫುಲ್ ಫ್ಯಾನ್ಸ್ ಫುಲ್ ಖುಷಿ ಪಡೋ ವಿಷಯ ಅಂತ ಹೇಳ್ಬೇಕು. ಈ ಪ್ರಾಕ್ಟೀಸ್ ಒಳಗ 88 ಹೊಡೆದಾರ ಅಂದ್ರೆ ಒಂಥರ ಹೆವಿ ಖುಷಿ ಪಡೋ ವಿಷಯ. ಇನ್ನ ವೆಂಕಟೇಶ್ ಅವ್ರ ಬಗ್ಗೆ ಬಾಳ ಚಿಂತಿತ್ತ. ವೆಂಕಟೇಶ್ ಅವ್ರ ಹೆಂಗ್ ಆಡ್ತಾರೋ ಏನ್ ಸುದ್ದಿ, ಸ್ಮ್ಯಾಟ್ ಒಳಗ ಹೆಂಗ್ ಆಡ್ಲತ್ತೋ, ವಿಜಯ್ ಒಳಗೆ ಚಲೋ ಆಡಿಲ್ಲ, 1 ಇನ್ನಿಂಗ್ಸ್ ಬತ್ತು ಅದ್ ಸಾಕಾಗ್ಲಿಲ್ಲ. ಮತ್ತ ಸೈನ್ ಬಂದಾಗ ಪರ್ಟಿಕ್ಯುಲರ್ ರೈಸ್ ಅಲ್ಲದ್ರು ವೆಂಕಟೇಶ್ ಅವ್ರಿಗೆ ಏನು ಆಗ್ಲತ್ತಿಲ್ಲ ತೆಗೆದ ಅನ್ಕೋತಿದ್ವಿ. ಸೊ ವೆಂಕಟೇಶ್ ಅಯ್ಯರ್ ಅವರು ಒಂದು ಕ್ಲಾಸಿಗೆ ಕಂಬ್ಯಾಕ್ ಮಾಡ್ಯಾರ RCB ಪ್ರಾಕ್ಟೀಸ್ ಸೆಷನ್ ಒಳಗ 48 ರನ್ ಹೊಡಿ ಮೂಲಕ. ಐ ಹೋಪ್ ಇದು ಹೆಂಗದ್ ಗೊತ್ತಿಲ್ಲ. ಇದಕ್ಕೆ ನಾವು ಖುಷಿ ಪಡ್ಬೇಕು ಅಥವಾ ಏನ್ ಗಾಬರಿ ಆಗ್ಬೇಕು ಒಂದು ಗೊತ್ತಾಗ್ತದೆ. ಅದಕ್ಕರ ಒಂದ್ ಕಡೆ ನೋಡಿ ನಾವು ಬ್ಯಾಟಿಂಗ್ ಹೆವಿ ಖುಷಿ ಪಡ್ಲಾಗ್ತದೆ. ಅದಕ್ಕರ 235 ರನ್ 20 ಓವರ್ ಹೊಡಿದು ಅಂತರ ಹಗರನ್ ತೆಗದಂತ್ರ ಅಲ್ಲ. SRH ಟೀಮ್ನವ್ರು ದಾಟ್ದಂಗ ನಾವು ಬರೀ SRH ಟೀಮ್ ಎಲ್ಲ ಬಡ್ದಾರ ಯಾರನ್ನ ಅದೆಲ್ಲ ಬಿಟ್ಟು ನೋಡ್ಕರೆ ಈ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಒಳಗೆ ಈ ಪರಿ ರನ್ ಹೊಡಿದ್ವಿ. ಹೋದ ಆಲ್ಮೋಸ್ಟ್ ಪ್ರತಿ ವರ್ಷ ನಮ್ಮ RCB ಹೊಡ್ಯಾತಾರ ಪ್ರಾಕ್ಟೀಸ್ ಮ್ಯಾಚ್ ಒಳಗ. ಯಾಕಂದ್ರೆ ಇವು ಅಂಡರ್-19 ಪ್ಲೇಯರ್ಸ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಇವರೆಲ್ಲ ಇರ್ತಾರ. ನನ್ನ ಪ್ರಕಾರ ಇದು ಏನಂದ್ರ ಆ ಟೀಮ್ನಾಗ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಈ ಟೀಮ್ನಾಗ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಇರ್ತಾರ. ಐ ಹೋಪ್ ನಮ್ಮ RCB ಅವ್ರ ಇತರ ವಿಡಿಯೋ ಹಾಕ್ತಾರ ಅನ್ಸುತ್ತೆ. ಇವತ್ತು ಲೈವ್ ಇತ್ತಾರೆ ಲೈವ್ ವಿಡಿಯೋ ಒಬ್ಬೊಬ್ರು ಸಿಕ್ಕತಿ ಒಬ್ಬೊಬ್ರು ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ. ಅದಕ್ಕೆ ಬಂದಿದ್ದ ರಿಪೋರ್ಟ್ಸ್ ಮೇಲೆ ನಿಮ್ಗೆ ಹೇಳತ್ತಿದ್ದು. ಟೀಮ್ ಜಿತೇಶ ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀನಿ ಅಂದ್ರೆ ಟೀಮ್ ಜಿತೇಶ ಟೀಮ್ ವೆಂಕಟೇಶ್ ಅಂತ ಒಂದು 2 ಟೀಮ್ ಮಾಡಿದ್ರು. ಆ 2 ಟೀಮ್ನಾಗ ವೆಂಕಟೇಶ್ ಅವರು ಕ್ಯಾಪ್ಟನ್ 1 ಟೀಮಿಗೆ ಮತ್ತು ಜಿತೇಶ್ ಶರ್ಮಾ ಇವಾಗ ಕ್ಯಾಪ್ಟನ್ ಆಗಿದ್ರು ಇನ್ನೊಂದು ಟೀಮಿಗೆ. ಈ 2 ಟೀಮ್ನಾಗ ವೆಂಕಟೇಶ್ ಅವ್ರ ಟೀಮ್ 20 ಓವರ್ಗೆ 235 ರನ್ ಹೊಡೆದ 7 ವಿಕೆಟ್ ಕಳ್ಕೊಂಡ್ರು. ಇದ್ರ ಪ್ರತ್ಯುತ್ತರವಾಗಿ ಟೀಮ್ ಜಿತೇಶ್ ಅವರು 238 ರನ್ ಹೊಡೆದ್ 4 ವಿಕೆಟ್ ಕಳ್ಕೊಂಡು ಎಷ್ಟು ರನ್ 3 ರನ್ 4 ರನ್ ನಿಂತ್ರ ಗೆದ್ದಿರತ್ತ ಹೇಳ್ಬೇಕು. ಇಲ್ಲ ಹಂಗ್ ಬರಲ್ಲ. ಓಕೆ, 3-4 ರನ್ ಹೆಚ್ಚಿಗೆ ಪಡೆದ್ರು ಜಿತೇಶ್ ಅವ್ರ ಟೀಮ್. ಸೊ ಏನ್ ಮೇನ್ ಕಾರಣಪ್ಪ ಅಂದ್ರೆ ಜಿತೇಶ್ ಶರ್ಮಾ ಅವ್ರ ಇನ್ನಿಂಗ್ಸ್ ಕಾರಣ 88 ರನ್ ಹೊಡೆದಾರು. ಇನ್ನ ನಮ್ಮ ವೆಂಕಟೇಶ್ ಅವ್ರ ಟೀಮ್ ಹೊಡಿಬೇಕಾರೆ 235 ಹೊಡಿಬೇಕಾರೆ ವೆಂಕಟೇಶ್ ಅಯ್ಯರ್ ಅವರು 48 ರನ್ ಹೊಡೆದಾರು. ಇನ್ನ ಐ ಹೋಪ್ 48 ರನ್ ಅಂದ್ರ 235 238 ರನ್ ಅಂದ್ರ ಒಬ್ಬೊಬ್ರ ಇಬ್ಬಿಬ್ರಂತ ಕೆಲ್ಸ ಆಗಿರಲ್ಲ, ಎಲ್ಲಾ ಪ್ಲೇಯರ್ಸ್ ಆಡಿರ್ತಾರ. ಸದ್ಯಕ್ಕೆ ಬಂದಿದ್ದ ಅಪ್ಡೇಟ್ ಪ್ರಕಾರ ಇವ್ರಿಬ್ಬರದ ಅಪ್ಡೇಟ್ ಬಂದೈತಿ. ಒಫಿಷಿಯಲ್ ಆಗಿ ಯಾವಾಗ RCB ಅವರು ಯೂಟ್ಯೂಬ್ ದಾಗ ವಿಡಿಯೋ ಆಗೋದಾತು ಅಥವಾ ಎತ್ರೊಳಗ ಯೂಟ್ಯೂಬ್ ವಿಡಿಯೋ ಹಾಕ್ತಾರ. ಸೊ ಆ ಯೂಟ್ಯೂಬ್ ವಿಡಿಯೋ ಬಂದಾಗ ಗೊತ್ತಾಗತ್ತೆ ಯಾರೆಷ್ಟು ಸ್ಕೋರ್ ಆಡಿದ್ರು, ಯಾರೆಷ್ಟು ಪಕ್ಕಾ ಸ್ಕೋರ್ ಇಷ್ಟತ್ತೆ ಗೊತ್ತಾಗ. ಈ ಅಂತ ಸದ್ಯಕ್ಕೆ ಬಂದಿದ್ದ ಅಪ್ಡೇಟ್ಸ್ ಪ್ರಕಾರ ಇಷ್ಟಿಷ್ಟ ಆಗೈತಿ. RCB ವೆಂಕಟೇಶ್ ಅವರ ಟೀಮ್ 235, ಜಿತೇಶ್ ಶರ್ಮಾ ಅವರು 238 ರನ್. ಜಿತೇಶ್ ಶರ್ಮಾ ಟೀಮ್ ಗೆದ್ದೈತಿ. ಸೊ ಇದು ಆಗಿತ್ತು ನಮ್ಮ RCB ಪ್ರಾಕ್ಟೀಸ್ ಮ್ಯಾಚ್ ಅಪ್ಡೇಟ್. ಸೊ ಇಂಥ ಅಪ್ಡೇಟ್ ಕ್ರಿಕೆಟ್ ಅಪ್ಡೇಟ್ಸ್ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೋ ವಿಡಿಯೋಕೊಂಡು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಎಲ್ರಿಗೂ ಬಾಯ್.